ನೋಡಿ, ಭಾರತೀಯ ಜನತಾ ಪಕ್ಷ ಯಾವತ್ತಿಗೂ ಕೂಡ ವಿದ್ಯಾರ್ಥಿಗಳ ಜೊತೆಗೆ ಇದೆ. ನಿನ್ನೆಯ ದಿನ ವಿದ್ಯಾರ್ಥಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡುವ ನೀಚ ಮಟ್ಟಕ್ಕೆ ಯಾವ ಸರ್ಕಾರಗಳು ಇಳಿದಿಲ್ಲ. ಇದು ವಿದ್ಯಾರ್ಥಿ ಸಮುದಾಯಕ್ಕೆ ಈ ಸರ್ಕಾರ ಕ್ಷಮೆಯನ್ನು ಕೋರಬೇಕು. ಒತ್ತಾಯವನ್ನು ಮಾಡಿದ್ದಾವೆ. ಯಾವ ವಿದ್ಯಾರ್ಥಿಯ ಮೇಲೂ ಕೂಡ ಕೇಸನ್ನು ರಿಜಿಸ್ಟರ್ ಮಾಡಬಾರ್ದು. ಕೇಸ್ ರಿಜಿಸ್ಟರ್ ಮಾಡಿ ಚಾರ್ಜ್ ಶೀಟಲ್ಲಿ ನಾವು ಬಿ ಸಮರಿ ಹಾಕ್ತೀವಿ ಅಂತ ಹೇಳಿದ್ರೆ, ಬರೀ FIR ರಿಜಿಸ್ಟರ್ ಆಯಿತು ಅಂದರೆ ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಮತ್ತು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋನಲ್ಲಿ ಅವ್ರ ಹೆಸರು ಎಂಟ್ರಿ ಆಗಿಬಿಡತ್ತೆ. ನೆಕ್ಸ್ಟ್ ಸಿಂಧುತ್ವ ಪಡ್ಕೊಳ್ಳಿಕ್ಕೆ ಆ ವಿದ್ಯಾರ್ಥಿಗೆ ಆಗೋದಿಲ್ಲ. ಹಾಗಾಗಿ ಮಾನ್ಯ ಧಾರವಾಡ ಜಿಲ್ಲಾಧಿಕಾರಿಗಳಿಗೆ ನಾನು ಕೇಳಿದಾಗ ಯಾರ ಮೇಲೂ ಕೂಡ ಕೇಸ್ ರಿಜಿಸ್ಟರ್ ಮಾಡಿಲ್ಲ ಅನ್ನುವಂತಹ ಮಾತನ್ನು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಮಾಧ್ಯಮದವರು ಕೂಡ ನೀವು ಅದಕ್ಕೆ ಸಾಕ್ಷಿದಾರರಾಗಿದ್ದರು. ಎರಡನೇದಾಗಿ, ಈ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತ್ತು, ಅಧಿಕಾರಕ್ಕೆ ಬಂದ 1 ವರ್ಷದ ಒಳಗಾಗಿ ಈ ರಾಜ್ಯದಲ್ಲಿರುವ ಎಲ್ಲ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತವೆ ಅಂತ ಹೇಳಿ. 2.5 ವರ್ಷ ಆಯಿತು. ಸತ್ತು ಹೋಗಿದೆಯಾ ಈ ಸರ್ಕಾರ? ಒಂದೇ ಒಂದು ನೇಮಕಾತಿಗಳು ಆಗ್ತಾ ಇಲ್ಲ. ಇಲ್ಲಿಯವರೆಗೆ ಈ ಸರ್ಕಾರ ಬಂದಾಗ ನೋಟಿಫಿಕೇಷನನ್ನು ಒಂದೂ ಮಾಡಿಲ್ಲ. ಹಿಂದಿನ ಸರ್ಕಾರ ಮಾಡಿರೋದನ್ನು ಈಗ ಕಾಲ್ ಮಾಡ್ತಾ ಇದೆ. ಹಾಗಾಗಿ ಈ ಸರ್ಕಾರ ತಾನು ಮಾತು ಕೊಟ್ಟಂತೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಬೆಲೆ ಏರಿಕೆ ಮಾಡಿಸೋದು ನಿಮ್ಮ ಸಾಧನೆ ಅಲ್ಲ, ಸರ್ಕಾರದ್ದು. ನೀವು ನುಡಿದಿದ್ದೀರಾ, ಸೊಂಟ ಬಗ್ಗಿಸಿ ನಡ್ಕೊಳ್ಳಿ. ವಿದ್ಯಾರ್ಥಿ ಯುವ ಸಮುದಾಯಕ್ಕೆ ಮಾತು ಕೊಟ್ಟಿದ್ದೀರಾ, 1 ವರ್ಷದಲ್ಲಿ ನೇಮಕಾತಿ ಪೂರ್ಣ ಮಾಡ್ತೀನಿ ಅಂತ. ಇವತ್ತಿಂದ 1 ವರ್ಷದ ಒಳಗೆ ನಮ್ಮ BJPಯ ಹೋರಾಟ ವಿದ್ಯಾರ್ಥಿಗಳ ಪರವಾಗಿಯೇ ಇರುತ್ತೆ. ನೀವು ಮಾತು ಕೊಟ್ಟಂತೆ ಎಲ್ಲ ಹುದ್ದೆಗಳನ್ನು ಈ 1 ವರ್ಷದಲ್ಲಿ ತುಂಬಬೇಕು. ಅದಕ್ಕಾಗಿ ವಿದ್ಯಾರ್ಥಿಗಳ ಜೊತೆಗೆ ನಾವು ಬೀದಿಗೆ ಇಳಿತೇವೆ. ನೋಡಿ, ಭಾರತೀಯ ಜನತಾ ಪಕ್ಷ ಯಾವತ್ತಿಗೂ ಕೂಡ ವಿದ್ಯಾರ್ಥಿಗಳ ಜೊತೆಗೆ ಇದೆ. ನಿನ್ನೆಯ ದಿನ ವಿದ್ಯಾರ್ಥಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡುವ ನೀಚ ಮಟ್ಟಕ್ಕೆ ಯಾವ ಸರ್ಕಾರಗಳು ಇಳಿದಿಲ್ಲ. ಇದು ವಿದ್ಯಾರ್ಥಿ ಸಮುದಾಯಕ್ಕೆ ಈ ಸರ್ಕಾರ ಕ್ಷಮೆಯನ್ನು ಕೋರಬೇಕು. ಒತ್ತಾಯವನ್ನು ಮಾಡಿದ್ದಾವೆ. ಯಾವ ವಿದ್ಯಾರ್ಥಿಯ ಮೇಲೂ ಕೂಡ ಕೇಸನ್ನು ರಿಜಿಸ್ಟರ್ ಮಾಡಬಾರ್ದು. ಕೇಸ್ ರಿಜಿಸ್ಟರ್ ಮಾಡಿ ಚಾರ್ಜ್ ಶೀಟಲ್ಲಿ ನಾವು ಬಿ ಸಮರಿ ಹಾಕ್ತೀವಿ ಅಂತ ಹೇಳಿದ್ರೆ, ಬರೀ